ಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಹಾಸನದಲ್ಲಿ ಪೊಲೀಸರ ಭರ್ಜರಿ ಬೇಟೆ, ಮಾದಕ ವಸ್ತು ಜೊತೆ 5 ಜನರ ಬಂಧನ, ಸಾರ್ವಜನಿಕರ ಶ್ಲಾಘನೆ. ಹಾಸನದ ಕೊರವಂಗಲ ಸುತ್ತಮುತ್ತಲಿನ ಜಮೀನು ಸಮಸ್ಯೆ ಬಗೆಹರಿಸುವಂತೆ ಶ್ರೀರಾಮೇಶ್ವರ ರೈತ ಮಿತ್ರ ಕ್ಷೇಮಾಭಿವೃದ್ಧಿ ಸಂಘದ ರೈತರ ಮನವಿ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ, 18 ಶಾಸಕರ ಅಮಾನತು ವಾಪಸ್ಸಿಗೆ ಮನವಿ. ನಗರ ಠಾಣೆ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಭರ್ಜರಿ ಕಾರ್ಯಾಚರಣೆ ನಡೆಸಿ 5ರನ್ನ ಬಂಧಿಸಿ 3,68,920 ರೂಪಾಯಿ ಮೌಲ್ಯದ 920.23 ಮಿಲಿಗ್ರಾಂ ತೂಕವುಳ್ಳ ಎಂಡಿಎಂಎ ಮಾದಕ ವಸ್ತು ವಶಪಡಿಸಿಕೊಂಡಿದ್ದಾರೆ. ನಗರದ ಮೆಹಬೂಬ್ ನಗರದ ಪಲ್ಲು 44 ವರ್ಷ, ಟಿಪ್ಪು ನಗರದ ಮೊಹಮ್ಮದ್ ಮಾಜ್ 28 ವರ್ಷ, ಪೆನ್ಷನ್ ಮೊಹಲ್ಲಾದ ಜಾವಿದ್ ಪಾಷಾ 36 ವರ್ಷ, ಬೆಂಗಳೂರು ಮೂಲದ ಮೊಹಮ್ಮದ್ ಫಹೀಂ ಅನ್ಸರ್ ಹಾಗೂ ಹಾಸನದ ಚಿಕ್ಕನಾಳು ಆದರ್ಶ ನಗರದ ಸದ್ದಾಂ ಬಂಧಿತ ಆರೋಪಿಗಳು. ಮಾರ್ಚ್ 26ರಂದು ಸಂಜೆ 4 ಗಂಟೆ ಸಮಯದಲ್ಲಿ ನಗರ ಠಾಣೆ ಇನ್ಸ್ಪೆಕ್ಟರ್ ಮೋಹನ್ ಕೃಷ್ಣ ಅವರು ಠಾಣೆಯಲ್ಲಿದ್ದಾಗ ಹಾಸನ ಗೊರೂರು ರಸ್ತೆಯ ಬಳಿ ಸಂತಿ ಮೈದಾನದ ನೀರಿನ ಟ್ಯಾಂಕ್ ಹತ್ತಿರ ಹಾಸನದ ಪಜ್ಜು ಎಂಬಾತ ಇತರೆ 4 ಜನರೊಂದಿಗೆ ಸೇರಿ ಬೆಂಗಳೂರಿನಿಂದ ಅಮಲು ಭರಿಸುವ ಮಾದಕ ವಸ್ತುಗಳನ್ನು ತಂದು ಮಾರಾಟ ಮಾಡೋಕೆ ಹಂಚಿಕೊಳ್ಳೋಕೆ ಸೇರ್ಕೊಂಡಿದ್ದಾರೆ ಎಂಬ ಖಚಿತ ಮಾಹಿತಿ ಆಧರಿಸಿ ಕೂಡಲೇ ಮೇಲಾಧಿಕಾರಿಗಳ ಅನುಮತಿಯನ್ನ ಪಡೆದು ಸಿಬ್ಬಂದಿಗಳೊಂದಿಗೆ ದಾಳಿಯನ್ನ ಮಾಡಿ ಆರೋಪಿಗಳನ್ನ ವಶಕ್ಕೆ ಪಡೆದು ಮಾಲನ್ನ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳೊಂದಿಗೆ 3,48,920 ರೂಪಾಯಿ ಬೆಲೆ ಬಾಳುವ 92 ಗ್ರಾಂ 23 ಮಿಲಿಗ್ರಾಂ ತೂಕವುಳ್ಳ ಎಂಡಿಎಂಎ ಮಾದಕ ವಸ್ತು, 4,900 ರೂಪಾಯಿ ನಗದು, ಕೆಎ 14 HB 9216 ನಂಬರಿನ ರಾಯಲ್ ಎನ್ಫೀಲ್ಡ್ ಕೆಎ 09P4545 ಸಂಖ್ಯೆಯ ಸ್ಯಾಂಟ್ರೋ ಕಾರನ್ನ ಅಮಾನತುಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನ ಕೈಗೊಳ್ಳಲಾಗಿದೆ. ಪೊಲೀಸರ ಭರ್ಜರಿ ಬೇಟೆಗೆ ಹಾಸನ ಜಿಲ್ಲೆಯ ಜನತೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಯುವಕರನ್ನ ದಾರಿ ತಪ್ಪಿಸಿ ಡ್ರಗ್ಸ್ ದಂಧೆ ನಡೆಸುತ್ತಿರುವ ಇವರುಗಳ ಮೇಲೆ ಉಗ್ರ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಹಾಸನದ ಕೋರವಂಗಲ ಕಾವಲು ಮತ್ತು ಸುತ್ತಮುತ್ತಲಿನ ಜಮೀನಿನ ರೈತರು ಪೋಡಿ ಮತ್ತು ದುರಸ್ತಿ ಕಾರ್ಯಗಳಿಗಾಗಿ ಅನೇಕ ಬಾರಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಮನವಿ ಮಾಡಿದ್ರು. ಯಾವುದೇ ಫಲಿತಾಂಶ ದೊರಕಿಲ್ಲ ಎಂದು ರೈತರು ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಈ ಕುರಿತಂತೆ ಶ್ರೀರಾಮೇಶ್ವರ ರೈತ ಮಿತ್ರ ಕ್ಷೇಮಾಭಿವೃದ್ಧಿ ಸಂಘ ರಚಿಸಿ ರೈತರು ತಮ್ಮ ಜಮೀನಿನ ಪಹಣಿ, ಆಧಾರ್ ಕಾರ್ಡ್, ಕಂದಾಯ ರಶೀದಿ ಲಗತ್ತಿಸಿ ಬೇಡಿಕೆ ಸಲ್ಲಿಸಿದ್ದಾರೆ. ಸರ್ಕಾರ ಪೋಡಿ ಮತ್ತು ದುರಸ್ತಿ ಕಾರ್ಯಗಳನ್ನ ಆದೇಶಿಸಿರಲು ಪ್ರಗತಿ ಕಾಣಿಸಿಲ್ಲ. ಇದರಿಂದ ರೈತರು ಬ್ಯಾಂಕ್ಗಳಿಂದ ಸಾಲ ಪಡೆಯೋಕೆ ಸಾಧ್ಯವಾಗ್ತಿಲ್ಲ. ಸರ್ಕಾರ ಆದೇಶವಿದ್ದರೂ ಶೀಘ್ರದಲ್ಲಿ ಕಾರ್ಯಗಳನ್ನು ನಡೆಸಬೇಕು ಅಂತ ಒತ್ತಾಯಿಸುತ್ತೇವೆ ಅಂತ ರೈತರು ಹೇಳಿದ್ದಾರೆ. ತಹಶೀಲ್ದಾರರಾದ ಶ್ವೇತಾ ರವೀಂದ್ರನ್ ರವರು ಮಾತನಾಡಿ, ಹಾಸನ ಜಿಲ್ಲೆ ಬೆಸ್ಟ್ ರೆವಿನ್ಯೂ ಆಫೀಸ್ ಟೀಮ್ ಆಗಿ ಆಯ್ಕೆಯಾಗಿದೆ. ಹೊಸ ಸರ್ಕ್ಯುಲರ್ ಪ್ರಕಾರ ನಗರಸಭೆ ವ್ಯಾಪ್ತಿಗೆ 5 ಕಿಲೋಮೀಟರ್, ಪುರಸಭೆಗೆ 3 ಕಿಲೋಮೀಟರ್ ಬಫರ್ ಝೋನ್ ನಿಶ್ಚಿತವಾಗಿದೆ. ಹೀಗಾಗಿ ಈ ನಿರ್ಬಂಧಗಳ ಕಾರಣ ಜಮೀನು ದುರಸ್ತಿ ಸಂಬಂಧ ಸಮಸ್ಯೆಗಳು ಎದುರಾಗಿವೆ. ನಾವು ರೆವೆನ್ಯೂ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದು ಸ್ಪಷ್ಟತೆ ಸಿಕ್ಕ ಬಳಿಕ ಕ್ರಮ ಕೈಗೊಳ್ಳಲಾಗುತ್ತೆ. ತಾತ್ಕಾಲಿಕ ಪರಿಹಾರವಾಗಿ ಜಮೀನು ದುರಸ್ತಿಗೆ ಆರ್ಡರ್ ನೀಡಲಾಗುತ್ತೆ. ನಂತರ ಆರ್ಐ ಮತ್ತು ಡಿಟಿ ಸ್ಥಳ ಪರಿಶೀಲನೆ ನಡೆಸಿ ಕಾಯಂಗೊಳಿಸಲಿದ್ದಾರೆ ಅಂತ ತಿಳಿಸಿದರು. ಶ್ರೀರಾಮೇಶ್ವರ ರೈತ ಮಿತ್ರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಈಗ ಈ ಸಂಘದ ಅಧ್ಯಕ್ಷರಾದ ಶ್ರೀ BK ಮಂಜುನಾಥ್ ರವರೇ, ಗೌರವಾಧ್ಯಕ್ಷರಾದ ಶ್ರೀ PR ಮಂಜುನಾಥ್ ರವರೇ, ಉಪಾಧ್ಯಕ್ಷರಾದ ಪಾಪಣ್ಣರವರೇ ಹಾಗೂ ಖಜಾಂಚಿಯವರಾದ ಶಾಂತೇಗೌಡರವರೇ ಹಾಗೂ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಚಂದ್ರೇಗೌಡರವರೇ, ಹಾಗೆ ನನ್ನ ಮರ್ತುಬಿಟ್ಟೆ ಅಲ್ಲ ಇವರಾದಂಥ ಗಿರೀಶ್ ಅವರ. ಆಕ್ಚುಲಿ ನನಗೆ ಈ ಇದಕ್ಕೆ ನಮ್ಮ ಕೋರವಂಗ್ಲ ಕಾವಲ್ ಮಾದರಿ ಗ್ರಾಮ ಅಂತ ಹೇಳಿದ್ರು. ಸೊ ಮಾದರಿ ಗ್ರಾಮ ಮಾಡೋರು ಇವರು ಬಾಸ್ ಇಒ ಅವರು, ಎಕ್ಸಿಕ್ಯೂಟಿವ್ ಆಫೀಸರ್. ಅದಕ್ಕೆ ಅವರು ಫುಲ್ ಬ್ಯುಸಿ ಇದ್ರು ಇವತ್ತು. ಇಲ್ಲ ನೀವು ಬರಲೇಬೇಕು ಅಂತ ಹೇಳಿ ಸುಮಾರು ಜನ ಅಧಿಕಾರಿಗಳು ಮಿಸ್ ಆದ್ರು. ನಮ್ದು ಟೈಮ್ ಸ್ಕೆಡ್ಯೂಲ್ ಮ್ಯಾಚ್ ಆಗ್ಲಿಲ್ಲ. ಹಾಗಾಗಿ ಇವರು ಕೂಡ ಬಂದಿದ್ದಾರೆ. ಹಾಗೆ ಮಾಧ್ಯಮ ಮಿತ್ರರಾದ ಆತ್ಮೀಯರಾದ ತೌಫಿಕ್ ರವ್ರೆ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲರೂ, ಹಾಗೆ ನಿರ್ದೇಶಕರೇ, ನನ್ನ ಇಲಾಖೆಯ DT ಅವರಾದಂಥ ಗೋವಿಂದರಾಜು ಅವರೇ, ಆರ್ಯರಾದ ಶಶಿ ಅವರೇ, ಎಲ್ಲ ಗ್ರಾಮಸ್ಥರೇ, ಬಂಧು ಮಿತ್ರರೇ. ಇವತ್ತು ಆ ದಿವಸ ಮಂಜುನಾಥ್ ಅವ್ರು ಬಂದ್ರು, ಫುಲ್ ಸೀರಿಯಸ್ ಆಗಿ ಬಂದ್ರು. ನನ್ಗೆ ಯಾಕಪ್ಪ ಅನ್ಕೊಂಡು ಹಿಂದೆ ಎಲ್ಲ 20 ಜನ ಕಟ್ಕೊಂಡು, ಮೇಡಮ್ ದುರಸ್ತಿ ಆಗಿಲ್ಲ ಮೇಡಮ್ ಅಂತ, ಆಯ್ತು ಬನ್ನಿ ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ ಅಂತ ಮಂಜುನಾಥ್ ಅವ್ರಿಗೆ, ಪಾಪಣ್ಣ ಅವರೆಲ್ಲ ಬಂದ್ರು. ಮೇಡಮ್ ನೀವು ನಮ್ದು ದುರಸ್ತಿ ಮಾಡಿಸ್ತಿಲ್ಲ ಮೇಡಮ್ ಅಂತ ಹೇಳಿದ್ರು.
ಅವಾಗ ಅವ್ರನ್ನ ಕೂರಿಸ್ಕೊಂಡು ಹೇಳಿದೆ, ಇಲ್ಲ ನಮ್ಮ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆಕ್ಚುಲಿ ಹಾಸನ ಎಲ್ಲಾ ಕಂದಾಯ ಇಲಾಖೆ ಟೀಮ್ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಹಾಸನ ಜಿಲ್ಲೆಗೆ ಮ್ಯಾಕ್ಸಿಮಮ್ ಅವಾರ್ಡ್ಗಳು ಸಿಕ್ಕಿದೆ. ಒಳ್ಳೆ ಬೆಸ್ಟ್ ರೆವಿನ್ಯೂ ಆಫೀಸರ್ಸ್ ಟೀಮ್ ಅಂತ ಇದೆ. ಹಾಗೆ ಎಲ್ಲಾ ಇದ್ರಲ್ಲೂ ಭೂಮಿಲಾಗಿರ್ಬೋದು, ಸಕಾಲ ಆಗಿರ್ಬೋದು, ದುರಸ್ತಿಗೆ ಸಂಬಂಧಪಟ್ಟಂಗೆ ನಮ್ಮ ಹಾಸನ್ ಫಸ್ಟ್ ಇದೆ. ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಈಗ ರೀಸೆಂಟ್ ಆಗಿ ಗೋವಿಂದರಾಜ ಬಂದಿರೋಂತ ಸರ್ಕ್ಯುಲರ್ ಏನ್ ಹೇಳುತ್ತೆ, ಅಂದ್ರೆ ನಮ್ಗೆ ಏನೀಗ ನಗರಸಭೆ ವ್ಯಾಪ್ತಿ, ನಗರಸಭೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಇದಕ್ಕೆ ಲಿಮಿಟೇಷನ್ಸ್ ಇದೆ. ಪುರಸಭೆಗೆ 3 ಕಿಲೋಮೀಟರ್ ಬಫರ್ ಝೋನ್ ಬರುತ್ತೆ, ನಗರಸಭೆ ಆದ್ರೆ 5 ಕಿಲೋಮೀಟರ್ ಬಫರ್ ಝೋನ್. ಅಂದ್ರೆ ಎಲ್ಲಿಗೆ ನಮ್ದು ಸಿಟಿ ಎಂಡ್ ಆಗುತ್ತೋ ಅಲ್ಲಿಂದ 5 ಕಿಲೋಮೀಟರ್ ಬಫರ್ ಝೋನ್ ಅಲ್ಲಿ ಬರೋಂಥದಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳಿದೆ. ಆಯ್ತು ಮೇಡಮ್, ಏನ್ ಮಾಡ್ಬೋದು ಈಗ ದುರಸ್ತಿ ಆಗ್ಬೇಕು ಅಂದ್ರೆ? ಕೆಲವು ತಿಂಗಳು ಹಿಂದನೆ ಸುಮಾರು ಕೋರ್ಬಂಗ್ಲಾ ಕಾವಲ್ದು ನಾವು ಮಾಡಿದೀವಿ ಅಲ್ವಾ ಶಶಿ, ದುರಸ್ತಿ ಮಾಡಿದೀವಿ. ಮುಂಚೆನೆ ಅಟ್ಲೀಸ್ಟ್ ಫಿಸಿಕಲ್ ಆಗಿ ಇದ್ ಮಾಡ್ಬೋದಾಗಿತ್ತು. ಇವಾಗ ನಮ್ಗೆ ರೆಸ್ಟ್ರಿಕ್ಷನ್ ಇದೆ. ಈ ಸರ್ಕ್ಯುಲರ್ ಪ್ರಕಾರನೇ ನಾವು ಹೋಗ್ಬೇಕಾಗಿರೋದ್ರಿಂದ ನನ್ಗೊಂಚೂರು ಕಾಲಾವಕಾಶ ಕೊಡಿ. ನಾವು ಸರ್ಕಾರಕ್ಕೆ ನಮ್ಮ ರೆವಿನ್ಯೂ ಕಮಿಷನರ್ ಅವ್ರ ಗಮನಕ್ಕೆ ತಂದಿದೀವಿ, ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಲೆಟರ್ ಬರ್ದಿದೀವಿ. ಏನು ಅಂತ ಅಂದ್ರೆ ಈ ಬಫರ್ ಝೋನ್ ಅಲ್ಲಿ ಹಿಂದೆ 53 ಅಲ್ಲಿ ಮಂಜೂರಿ ಆಗಿರ್ಬೋದು, 50 ಆಗಿರ್ಬೋದು, ಹಿಂದೆ ದರ್ಖಾಸ್ತಲ್ಲಿ ಮಂಜೂರಿ ಆಗಿರ್ಬೋದು, ರೀಸೆಂಟ್ ಆಗಿ 57 ಅಲ್ಲಿ ಮಂಜೂರಿ ಆಗಿರೋಂಥದ್ದು, ಈ ತರ ಪ್ರಕರಣಗಳಿಗೆ ನಾವು ಹೇಗೆ ಕ್ರಮ ವಹಿಸ್ಬೇಕು ಅನ್ನೋದು ನಮ್ಗೆ ನಿರ್ದೇಶನ ಕೊಡಿ ಅಂತ ನಾವು ಬರ್ದ್ವಿ. ಅದಕ್ಕೆ ನಾನು ಹೇಳ್ದೆ, ನನ್ಗೊಂಚೂರು ಟೈಮ್ ಕೊಡಿ, ನಾವು ಕ್ಲಾರಿಫಿಕೇಶನ್ ಕೇಳಿದೀವಿ, ಅಲ್ಲಿಂದ ಬಂದ ನಂತರ ನಾವು ಕ್ರಮ ವಹಿಸ್ತೀವಿ ಅಂತ. ಈ ಮಧ್ಯೆ ರೆವಿನ್ಯೂ ಕಮಿಷನರು ಹಾಗೆ ಮಾನ್ಯ ಸಚಿವರು, ಕಂದಾಯ ಸಚಿವರು ಕೂಡ ಒಂದು VC ನಮ್ಮ ಹಾಸನ ಜಿಲ್ಲೆಗೆ ಪ್ರತ್ಯೇಕವಾಗಿ ತಗೊಂಡಿದ್ರು. ನಾನು ಮೊದಲೇನೆ ಹೇಳ್ದೆ, ದರ್ಖಾಸ್ತ್ ಪೋಡಿ ಆಂದೋಲನ ಅಂತ ಈಗ ಏನು ಹೊಸದಾಗಿ ಮಾಡಿದೀವಲ್ಲ, ಅದರಲ್ಲಿ ಅತಿ ಹೆಚ್ಚು ಏನು ದುರಸ್ತಿ ಮಾಡ್ತಾ ಇರೋದು ನಮ್ಮ ಜಿಲ್ಲೆ. ಅದರಲ್ಲೂ ಅರಸೀಕೆರೆ ಬಿಟ್ರೆ ಹಾಸನ 3100 ಜನಕ್ಕೆ ನಾನು ಈಗ ಆದೇಶ ಕೊಟ್ಟಿದ್ದೀನಿ, ಅದು ಕೂಡ ಪ್ರಗತಿಯಲ್ಲಿದೆ. ಇದೆಲ್ಲ ಏನಿದೆ ಬಫರ್ ಝೋನ್ ಬಿಟ್ಟು, ಅಂದ್ರೆ ಈ ಬಾರ್ಡರ್ ಈಗ 385 ವಿಲೇಜ್ ಅಲ್ಲಿ 122 ಗ್ರಾಮಗಳು ನನಗೆ ಬಫರ್ ಝೋನ್. ಕಾರ್ಯಕ್ರಮದ ಅಧ್ಯಕ್ಷರಾದ BK ಮಂಜುನಾಥ್ ರವರು ಮಾತನಾಡಿ, ತಮ್ಮೆಲ್ಲರ ಗಮನಕ್ಕೆ ಇಲ್ಲಿರುವ ರೈತರು ಯಾರು ಕೂಡ ಕನ್ವರ್ಷನ್ ಮಾಡಿ ಮಾರತಕ್ಕಂಥವರಲ್ಲ. ಸುತ್ತ ಯಾರು ಕನ್ವರ್ಷನ್ ಮಾಡ್ತಾರೆ ಅವರದ್ದೆಲ್ಲ ಆಗ್ತಾ ಇದೆ. ತಾವು ಬರೋಕ್ ಮುಂಚೆ ಆಗಿದೆ, ಆದ್ರೆ ಇಲ್ಲಿನ ರೈತರು ನಾವು ರೈತರಾಗಿ ಉಳಿಯಬೇಕು ಎನ್ನುವ ಮನಸ್ಥಿತಿ ಹೊಂದಿದ್ದಾರೆ. ಮೇಡಮ್, ನೀವು ಹೇಳಿದ ಹಾಗೆ ನಿಮ್ಮ ಮತ್ತು ನಿಮ್ಮ ಸಿಬ್ಬಂದಿಯ ಕೈನ ಬಲಪಡಿಸೋಕೆ ತಾವು ಮಾರ್ಗದರ್ಶನ ಕೊಟ್ಟಿದ್ದೆ, ಆದ್ರೆ ತಮಗೆ ಬೆನ್ನೆಲುಬಾಗಿ ನಿಂತ್ಕೋತೀವಿ ಅಂತ ಹೇಳಿದ್ರು. ತಮ್ಮೆಲ್ಲರ ಗಮನಕ್ಕೆ ಮೇಡಮ್, ಇಲ್ಲಿ ಎಲ್ಲ ಕೂತಿದಾರಲ್ಲ, ಇಲ್ಲಿರ್ತಕ್ಕಂಥ ರೈತರು ಯಾರೂ ಕೂಡ ಕನ್ವರ್ಷನ್ ಮಾಡಿ ಮಾರ್ತಕ್ಕಂಥವ್ರಲ್ಲ. ಇಲ್ಲಿರ್ತಕ್ಕಂಥವ್ರು ಒಬ್ಬರು ಕೂಡ. ಇಲ್ಲಿ ಏನಾಗಿದೆ, ಸುತ್ತ ಯಾರು ಕನ್ವರ್ಷನ್ ಮಾಡ್ತಾರೆ ಅವರವೆಲ್ಲ ಆಗ್ತಾ ಇದ್ದಾರೆ. ನಾವು ಬರೋಕ್ಕಿಂತ ಮೊದಲು ಆಗಿದೆ. ಆದರೆ ಇಲ್ಲಿ ರೈತರು ನಾವು ರೈತರಾಗೆ ಉಳಿಬೇಕು ಅಂತಕ್ಕಂಥ ಮನಸ್ಥಿತಿ ಹೊಂದಿದ್ದಾರೆ. ನೋಡಿ ಅವ್ರ ಮಕ ನೋಡಿ, ಯಾರು ಲೇಔಟ್ ಮಾಡೋರು ಇಲ್ಲಿ ಒಬ್ಬರು ಇಲ್ಲ. ಈ ಹಿನ್ನೆಲೆಯಲ್ಲಿ ತಾವು ಬೋರ್ಡ್ ಮಾಡ್ಕೊಳ್ಳೋದ್ರ ಜೊತೆಗೆ ಸಮಗ್ರ ಕೃಷಿಗೂ ಕೂಡ ತಮ್ಮ ಇಲಾಖೆಯಿಂದ ಮಾರ್ಗದರ್ಶನ ಬೇರೆ ಅಧಿಕಾರಿಗಳನ್ನ ಕರ್ಕೊಬಂದು ನಾವಿಲ್ಲಿ ನೀಡಬೇಕು. ಇಲ್ಲಿ ಬಹಳಷ್ಟು ಜನ ಉಳಿತಕ್ಕಂಥದ್ದು. ಅಲ್ಲಿ ಕೂತಿರೋ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರು ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕೃಷಿನೇ ಮಾಡಬೇಕು ಅಂತ ಹೇಳಿ ಗೌತಮ್ ಅವ್ರು ಬಿಟ್ಟು ಬಂದರು. ಯಾಕೆ ಬಿಟ್ಟು ಬಂದಂದ್ರೆ ನಾವು ಕೃಷಿನೇ ಮಾಡ್ತೀನಿ ಅಂತ. ಹಾಗೆ ಇಲ್ಲಿ ಕೂರ್ತಿರ್ತಕ್ಕಂಥ ರೈತರೇನಿದೆ, ಇವ್ರ ಮಕ್ಕಳೆಲ್ಲ ಹೊರಗಡೆ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಅವ್ರುಗಳ ಚಿಂತನೆ ಏನು, ಭೂಮಿ ಉಳಿಸ್ಕೊಬೇಕು, ನಾವು ರೈತಾಪಿಯಾಗಿ ಉಳಿಬೇಕು, ಸಮಗ್ರ ಕೃಷಿ ಮಾಡಬೇಕು ಅಂತ. ಅದಕ್ಕೆ ಪೂರಕವಾಗಿ ತಮ್ಮ ಎಲ್ಲರ ಸಹಕಾರ ಬೇಕು. ಅದಕ್ಕೆ ನಾವು ಏನಾರ ಬ್ಯಾಂಕ್ ಹೋದ್ರೆ ಬೆಳೆ ಸಾಲ ಕೊಡ್ತಾರೆ, DCC ಬ್ಯಾಂಕಲ್ಲೂ ಕೊಡ್ತಾರೆ, ಕಮರ್ಷಿಯಲ್ ಬ್ಯಾಂಕ್. ಆದರೆ ನಾವೇನಾದರೂ ಅಗ್ರಿಕಲ್ಚರ್ ಸಂಬಂಧಪಟ್ಟ ಯಾವುದೇ ಇಂಡಸ್ಟ್ರಿ ಮಾಡಬೇಕು ಅಂತ ಹೋದರೆ ನಿಮಗೆ ಕೋಡ್ ಆಗಿದೆಯಾ, ನಿಮ್ಮ ಲ್ಯಾಂಡ್ ಪಕ್ಕ ಆಗಿದೆಯಾ, ಒಬ್ಬೊಬ್ಬರೇ ಮಾಡೋಕ್ಕೆ ಹೋದ್ರೆ ಆಗೋದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ತಾವು ನಮಗೆ ಅದನ್ನು ಮಾಡಿ ಡಾಕ್ಯುಮೆಂಟ್ಸ್ನ ಪರ್ಫೆಕ್ಟ್ ಮಾಡಿದ್ದೆ ಆದರೆ ಬಹುಶಃ ಆ ಕೀರ್ತಿ ನಿಮಗೆ ಸಲ್ಲಿಸ್ತದೆ, ನಿಮಗೂ ಕೂಡ ನಿಮ್ಮ. ಈ ಹಿನ್ನೆಲೆಯಲ್ಲಿ ನಾವು ಮೊನ್ನೆ
ತಹಶೀಲ್ದಾರ್ ಭೇಟಿ ಮಾಡಿದ ತಕ್ಷಣ ಫಸ್ಟ್ ಹೇಳಿದರು, ಖಂಡಿತ ನಾನು ಮಾಡ್ತೀನಿ. ನಾನು ಮುಖ್ಯ ಅತಿಥಿಗಳಾದ ನಮ್ಮ ಹಾಸನ್ ಟಿವಿ ಮುಖ್ಯಸ್ಥರಾದ ತೌಫಿಕ್ ಅಹಮದ್ ರವರು ಮಾತನಾಡಿ, ರೈತ ಮಿತ್ರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಅಭಿನಂದನೆಗಳು. ಕೋರಮಂಗಲ ಮಾದರಿ ಗ್ರಾಮವಾಗಿರುವುದು ಸಂತೋಷದ ಸಂಗತಿ. ರೈತರನ್ನ ದಲ್ಲಾಳಿಗಳು ಮೋಸಗೊಳಿಸುತ್ತಿರುವ ಸ್ಥಿತಿಯಲ್ಲಿ ಬೆಳೆಗೂ ನ್ಯಾಯ ಸಿಗಬೇಕು. ವಿಪಿ ಹೆಗಡೆ ಮುಂತಾದವರು ಅಡ್ವಾನ್ಸ್ ಬುಕ್ಕಿಂಗ್ ಮೂಲಕ ಲಾಭ ಪಡೆಯುತ್ತಿದ್ದಾರೆ. 2023-24ರಲ್ಲಿ ಅರೆಹಳ್ಳಿಯಲ್ಲಿ 5 ಎಕರೆ ಉತ್ತಮ ಕಾಫಿ ಬೆಳೆದಿದ್ದು ಜಿಲ್ಲಾಡಳಿತವು ಹೆಚ್ಚಿನ ಸಹಾಯ ನೀಡಲಿದೆ. ನಮ್ಮ ಹಾಸನ್ ಟಿವಿ ಚಾನೆಲ್ ಶಿಕ್ಷಣ, ಆರೋಗ್ಯ, ಸೈನಿಕರು, ರೈತರು ಹಾಗೆ ಶಿಕ್ಷಕರಿಗಾಗಿ ಸಮರ್ಪಿತವಾಗಿದೆ. ನಾವು ಮೊದಲಿಗೆ ತಂದೆ ತಾಯಿ, ಸೈನಿಕರು, ರೈತರು ಹಾಗೂ ಶಿಕ್ಷಕರನ್ನ ಗೌರವಿಸಬೇಕು ಅಂತ ಹೇಳಿದ್ರು. ನಂತರ ರೈತ ಮಿತ್ರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಮೊದಲಿಗೆ ನಾನು ಅಭಿನಂದಿಸ್ತೀನಿ. ಏನಕ್ಕಪ್ಪ ಅಂದರೆ ನಾನೀಗ ರಸ್ತೆಯಲ್ಲೇ ನೋಡ್ಕೊಂಡು ಬಂದೆ. ಇದು ಸಾಹೇಬ್ರು ಹೇಳ್ತಾ ಇದ್ರು, ಮಾದರಿ ಗ್ರಾಮವಾಗಿ ಆಗಬೇಕು ಅಂದರೆ ಇದರಲ್ಲಿ ಆಗಿದೆ ಅಂತ. ಆದ್ರೂ ಮಾದರಿಯ ಗ್ರಾಮನೇ ನಾನು ಕಾಣ್ತು, ನಾನು ನೋಡಿದ್ದೀನಿ. ಹಾಗೆ ಹೈನುಗಾರಿಕೆ ಬಗ್ಗೆ ಮಾತಾಡಿದ್ರು. ನಾನು ಮೈಸೂರಲ್ಲಿ 60,000 ರೂಪಾಯಿ ಕೊಟ್ಟು ಒಂದು ಹಸು ಕೊಂಡ್ಕೊಂಡಿದ್ದೀನಿ. ನಮ್ಮ ಸ್ನೇಹಿತರೆ ಸಾಕ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಗುಜರಾತಿ ಇದ್ದಾರೆ. ಅದರಲ್ಲಿ ಗೀರ್ ಅಂತ ಒಂದು ಹಸು 60,000 ರೂಪಾಯಿ ನಾನು ಕೊಟ್ಟರೆ ನನಗೆ ವರ್ಷಕ್ಕೆ 12,500 ರೂಪಾಯಿ ನನಗೆ ಅದರಲ್ಲಿ ದುಡಿದು ನನ್ನ ಬ್ಯಾಂಕ್ ಅಕೌಂಟಿಗೆ ವರ್ಷಕ್ಕೆ 12,500 ರೂಪಾಯಿ ಕೊಡ್ತಾರೆ. ಪ್ಲಸ್ಸು 3 kg ತುಪ್ಪ ಕೊಡ್ತಾರೆ. ಹಾಲು 1 ಲೀಟ್ರಿಗೆ 120 ರೂಪಾಯಿಗೆ ಮಾರ್ತಾರೆ. ಅಂಥ ಕ್ವಾಲಿಟಿ ಇದು ಏನು ಹಾಲು ಇರ್ಬೋದು, ತುಪ್ಪ ಇರ್ಬೋದು. 3 kg ತುಪ್ಪ ಕೊಡ್ತಾರೆ ನಮಗೆ. ವರ್ಷಕ್ಕೆ 3 kg ತುಪ್ಪ ಮತ್ತು 12,500 ರೂಪಾಯಿ ಕ್ಯಾಶ್ ನಮ್ಮ ಬ್ಯಾಂಕ್ ಅಕೌಂಟ್ ಬರುತ್ತೆ. ಇದು ಹೈನುಗಾರಿಕೆಯಲ್ಲಿ ನಾವು ಯಾವ ಥರ ನಾವು ಮಾಡ್ಬೋದು ಈಗ ಹೇಳ್ತಾ ಇದ್ರು. ಅದು ಕೇಳಿಸ್ಕೊಂಡು ನಂಗೆ ಜ್ಞಾಪಕ ಬಂತು. ತುಂಬ ಚೆನ್ನಾಗಿ ರೈತರಿಗಂತೂ ಇವತ್ತು ಒಂಥರ ಬೆಳೆ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಇರ್ಬೋದು. ಆಮೇಲೆ ಮೋಸನೂ ರೈತರಿಗೇನೆ, ಯಾವತ್ತು ಕಡೆಯಾಗಿ ಮೋಸ ಆಗೋದು ರೈತರಿಗೇನೆ. ಒಬ್ಬ ದಲ್ಲಾಳಿ ಇಡೀ ವರ್ಷ ಬೆಳೆದಿದ್ದು ಅರ್ಧ ಗಂಟೆಗೆ ಅವನು ಅಷ್ಟು ಲಾಭ ಮಾಡ್ಕೊತಾನೆ. ಹೀಗೆ ಮತ್ತೆ VP ಹೆಗಡೆ ಅಂತ ಇದ್ದಾರೆ, ಇಲ್ಲಿ ಬಾಳುಪೇಟೆ ಹತ್ರ ಇದ್ದಾರೆ. ಅವ್ರಿಗೆ ಹೋಗಿ ಮತ್ತೆ ಸರ್ಕಾರಿ ಕಚೇರಿಗೆ ಹೋಗೋದಕ್ಕಿಂತ ಅಲ್ಲಿ ಹೋಗ್ಬೇಕು, ಪ್ರಾಕ್ಟಿಕಲ್ ಆಗಿ ನಾವು ಹೋಗಿ ನೋಡ್ಕೊಂಡು ಪ್ರಾಕ್ಟಿಕಲ್ ಆಗಿ ನೋಡ್ಕೊ ಬಂದ್ರೆ ನಮಗೆ ಅನುಭವ. ನಂತರ ಕಾರ್ಯಕ್ರಮದಲ್ಲಿ ಅತಿಥಿಯವರನ್ನ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಇಒ ಗಿರೀಶ್, ಗೌರವಾಧ್ಯಕ್ಷರಾದ PR ಮಂಜುನಾಥ್ ಸ್ವಾಮಿ, ಉಪಾಧ್ಯಕ್ಷರಾದ PH ಪಾಪಣ್ಣಗೌಡರು, ಕಾರ್ಯದರ್ಶಿಗಳಾದ BN ಶ್ರೀಧರ್, ಖಜಾಂಚಿಯವರಾದ M ಶಾಂತಿಗೌಡ, RI ಶಶಿಧರ್, ಡೆಪ್ಯೂಟಿ ತಹಶೀಲ್ದಾರ್ ಗೋವಿಂದರಾಜು, VA ಪವಿತ್ರ, ಚಂದ್ರೇಗೌಡರು, ಕೋರಮಂಗಲ ಕಾವಲ್ ಪ್ರಾಥಮಿಕ ಸಹಕಾರ ಸಂಘದ ಅಧ್ಯಕ್ಷರು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹಾಗೂ ನಿರ್ದೇಶಕರುಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಬಿಜೆಪಿ ಪಕ್ಷವು 18 ಶಾಸಕರ ಅಮಾನತು ಹಾಗೂ ಅನುದಾನ ದುರ್ಬಳಕೆ ಖಂಡಿಸಿ ಹಾಸನದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟಿಸಿ ಅಮಾನತು ವಾಪಸ್ ಪಡೆಯಲು ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಸಲ್ಲಿಸಿತು. ಹಾಸನದ RC ರಸ್ತೆ ಬಳಿ ಇರುವ ಬಿಜೆಪಿ ಕಚೇರಿ ಬಳಿಯಿಂದ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಆಗಮಿಸಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ನೆರವೇರಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಶಾಸಕ ಹಾಗೂ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಸಿಮೆಂಟ್ ಮಂಜು ಮಾತನಾಡಿ, ವಿಧಾನಸಭೆಯಲ್ಲಿ 18 ಶಾಸಕರನ್ನ ರಾಜಕೀಯ ದುರುದ್ದೇಶದಿಂದ 6 ತಿಂಗಳು ಅಮಾನತು ಮಾಡುವ ಸ್ಪೀಕರ್ ಆದೇಶವನ್ನ ಖಂಡಿಸಿ ಅದನ್ನ ಹಿಂಪಡೆಯೋಕೆ ಮುಂದಾಗಬೇಕು ಅಂತ ಹೇಳಿದರು. ಹುಡಾ ಮಾಜಿ ಅಧ್ಯಕ್ಷ ನವಲೆ ಅಣ್ಣಪ್ಪ ಮಾತನಾಡಿ, ಬಿಜೆಪಿ ಶಾಸಕರು ದಲಿತರ ಹಣದ ದುರ್ಬಳಕೆ, ಮುಸ್ಲಿಮರಿಗೆ ಮೀಸಲಾತಿ ನೀಡುವ ಮಸೂದೆ ಹಾಗೂ KS ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಪ್ರತಿಭಟಿಸಿ ಸರ್ಕಾರದ ಅಮಾನತು ನಿರ್ಧಾರವನ್ನ ಖಂಡಿಸಿದರು. ಸಂವಿಧಾನವನ್ನು ಬದಲಾವಣೆ ಆಗುತ್ತಿಲ್ಲ. ಮುಸಲ್ಮಾನರಿಗೆ 4% ಮೀಸಲಾತಿ ಕೊಡ್ತಿದ್ದೀವಿ. ಇವರು ಸಂವಿಧಾನಕ್ಕೆ ಕೊಡ್ತಕ್ಕಂಥ ಗೌರವ ಏನು, ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಇರ್ತಕ್ಕಂಥ ಗೌರವ ಎಷ್ಟು ಅಂತಕ್ಕಂಥದ್ದು ಈಗ ಗೊತ್ತಾಗುತ್ತೆ. ಯಾಕೆಂದ್ರೆ ಹಿಂದಿನ ಹಲವಾರು ಬಾರಿ ಈ ಹೇಳಿಕೆಗಳನ್ನ ಅವರ ಪಕ್ಷದ ಹಲವಾರು ಮುಖಂಡರು ಕೂಡ ಕೊಟ್ಟಿದ್ದಾರೆ. ಹಿಂದೆ ರಾಜೀವ್ ಗಾಂಧಿ ಅವರಿರ್ಬೋದು, ಹಿಂದೆ ಜವಾಹರ್ಲಾಲ್ ನೆಹರು ಇರ್ಬೋದು, ಇದೇ ರೀತಿ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತ ದೇಶದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಯಾರು ರಾಷ್ಟ್ರದಲ್ಲಿ ಆಳ್ವಿಕೆಯನ್ನು ಮಾಡಿದರೆ 89 ಬಾರಿ ಅಂದ್ರೆ ಅತಿ ಹೆಚ್ಚು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿರ್ತಕ್ಕಂಥ ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಂತೇಳಿ ದೇವರು ಆರೋಪವನ್ನು ಮಾಡ್ತೀವಿ. ತಮ್ಮೆಲ್ಲರೂ ಕೂಡ ಗೊತ್ತಿರುವ ರೀತಿಯಲ್ಲಿ ವಿಧಾನಸಭೆಯಲ್ಲಿ ದಿನನಿತ್ಯ ನಾವು ಹೋರಾಟವನ್ನು ಮಾಡ್ತೀವಿ. SCP TSP ಹಣವನ್ನ ದುಡ್ಡನ್ನ
ಯಾರು ದಲಿತರ ಏಳಿಗೆಗೋಸ್ಕರ, ಅವರ ವಿದ್ಯಾಭ್ಯಾಸಕ್ಕೋಸ್ಕರ, ಅವರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಂತ ಹಣವನ್ನ ಸುಮಾರು 29,000 ಕೋಟಿ, ಅವರಿಗೆ 14,000 ಕೋಟಿ ಒಂದ್ಸತಿ, 14,000 ಕೋಟಿಯಿಂದ 23-24 ತಗೊಂಡ್ರು, ಮತ್ತೆ 14,000 ಕೋಟಿಯಿಂದ 24-25 ತಗೊಂಡ್ರು, ಮತ್ತೆ ಈ ಸತಿ ಒಂದು 13,000 ಕೋಟಿ, ಟೋಟಲಿ 13,000 ಕೋಟಿ, ಟೋಟಲಿ 29,000 ಕೋಟಿ ರೂಪಾಯಿ ತಗೊಂಡ ವಿವಿಧ 39,000 ಕೋಟಿ ರೂಪಾಯಿನ ವಿವಿಧ ಭಾಗಗಳಿಗೆ ಬಳಕೆ ಮಾಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ದಲಿತರ ಉದ್ಧಾರಕ್ಕಾಗಿ, ಅವರ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡು ದಲಿತರಿಗೆ ವಂಚನೆಯನ್ನ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೇವೆ ನಾವು, ಮಾಡೋದು ನೋಡ್ತಾ ಇದ್ದೇವೆ ನಾವು. ದಲಿತರ ಉದ್ಧಾರಕ್ಕೋಸ್ಕರ ಅವರ ವಿದ್ಯಾಭ್ಯಾಸ ಚಟುವಟಿಕೆಗಳಿಗೆ, ಆರ್ಥಿಕ ಚಟುವಟಿಕೆಗಳಿಗೆ, ಅವರ ಕೇರಿಗಳ ಅಭಿವೃದ್ಧಿಗೆ, ಉದ್ಯೋಗ ಅವಕಾಶಕ್ಕೋಸ್ಕರ ವಾಹನ ಖರೀದಿ, ಮತ್ತೊಂದು ಟ್ರಾಕ್ಟರ್ ಖರೀದಿ, ಟ್ಯಾಕ್ಸಿ ಖರೀದಿಗೆ ದಲಿತ ವರ್ಗಕ್ಕೆ ಮೀಸಲಿಟ್ಟಂತ ಹಣವನ್ನ ಇವತ್ತು ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡು ಆ ವರ್ಗಕ್ಕೆ ಮೋಸ ಮಾಡೋದು ನೋಡಿದ್ದೇವೆ. ಸಿದ್ದರಾಮಯ್ಯ ಒಂದು ಚಾಲಿ ಇದೆ. ಅದು ಯಾವ ವರ್ಗವನ್ನ ಏಣಿ ಮಾಡಿಕೊಂಡು ಅಧಿಕಾರಕ್ಕೆ ಹತ್ತುತ್ತಾರೋ ಆ ಏಣಿಯನ್ನ ಒದೆಯಲು ಇವತ್ತಿನ ಕೆಲಸ ಅಲ್ಲ, ಮುಂಜಾನೆಯಲ್ಲೂ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಹಿಂದುಳಿದ ದಲಿತರಿಗೆ ವಂಚನೆಯನ್ನು ಮಾಡಿರ್ತಕ್ಕಂಥ ಜೊತೆಗೆ ವಿಶೇಷವಾಗಿ ಇವತ್ತು ಅಲ್ಪಸಂಖ್ಯಾತರಿಗೆಲ್ಲ ಕೇವಲ ಮುಸಲ್ಮಾನರಿಗೋಸ್ಕರನೇ ಇವತ್ತು ಬಜೆಟ್ ಅಲ್ಲಿ ಹಣವನ್ನು ಮೀಸಲಿಟ್ಟು ಇವತ್ತು ದೇಶಾದ್ಯಂತ ಏನು ವಕ್ಫ್ ಅಕ್ರಮಗಳ ವಿರುದ್ಧ ಜನ ಕರಿ ಎತ್ತಿದ್ರು, ಆ ವಕ್ಫನ್ನು ಮತ್ತಷ್ಟು ಶಕ್ತಿಶಾಲಿ ಮಾಡಲಿಕ್ಕೆ ಹಣವನ್ನು ಬಜೆಟ್ ಅಲ್ಲಿ ಮೀಸಲಿಟ್ಟಕ್ಕಂಥ ಈ ಸರ್ಕಾರ ಈ ದೇಶದ ಹಿಂದೂಗಳ, ಜನಸಾಮಾನ್ಯರ, ರೈತರ ವಿರೋಧಿ ಸರ್ಕಾರ ಅಂತ ಹೇಳಿ ನಾವಾದ್ರೂ ಭಾವಿಸಬೇಕಾಗ್ತದೆ. ಜೊತೆಗೆ ಮುಸಲ್ಮಾನರ ಗುತ್ತಿಗೆದಾರರಿಗೆ, ಅಲ್ಪಸಂಖ್ಯಾತರ ಗುತ್ತಿಗೆದಾರಲ್ಲ, ಅಲ್ಪಸಂಖ್ಯಾತರಾದ್ರೆ ಎಲ್ಲರೂ ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಜೈನರು ಬರ್ತಾರೆ, ಪಾರ್ಸಿಗಳು ಬರ್ತಾರೆ, ಮುಸಲ್ಮಾನರು ಬರ್ತಾರೆ. ಸೊ ಈ ತರ ಎಲ್ಲ ವರ್ಗ ಬರ್ತಾರೆ ಅಲ್ಪಸಂಖ್ಯಾತ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಹುಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಡರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಮನೆಯ ಮೇಲ್ಚಾವಣಿ ಆರಿಹೋದ ಘಟನೆ ಬೇಲೂರಿನ ಸೋಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸೋಮನಹಳ್ಳಿ ಗ್ರಾಮದ ಗುಂಡೇಗೌಡ ಬಿನ್ ರುದ್ರೇಗೌಡ ಎಂಬುವವರ ಮನೆಯ ಮೇಲ್ಚಾವಣಿ ಹಾರಿ ಹೋಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು, ಸಾಮಗ್ರಿಗಳು ಹಾಳಾಗಿವೆ. ವಿಪರೀತ ಗಾಳಿಗೆ ಕಂಗಾಲಾಗಿದ್ದ ಮನೆಯವರು ಪಕ್ಕದ ಮನೆಗೆ ತೆರಳಿದ್ದರಿಂದ ಯಾವುದೇ ಜೀವ ಹಾನಿಯಾಗಿಲ್ಲ. ಇಂದು ಬೆಳಗ್ಗೆ ತಹಶೀಲ್ದಾರ್ ಎಂ ಮಮತಾರವರು ಸೋಮನಹಳ್ಳಿ ಗ್ರಾಮದಲ್ಲಿ ಹಾನಿಗೀಡಾದ ಮನೆಗೆ ಭೇಟಿಯನ್ನ ನೀಡಿ ಹಾನಿ ಅಂದಾಜನ್ನ ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದಬ್ಬೆ ಗ್ರಾಮ ಪಂಚಾಯಿತಿ ಸದಸ್ಯ ಪಟೇಲ್ ಹಾಗೂ ಅಭಿವೃದ್ಧಿ ಅಧಿಕಾರಿ ವಾಸು, ಸಂತೋಷ್, ಆಡಳಿತಾಧಿಕಾರಿ ಗುರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಗ್ರಾಮ ಠಾಣೆ ಆದ್ರೆ ನೀವೇನು ಬೇಕಾದ್ರೂ ಮಾಡ್ಕೊಡಿ, ಸರ್ಕಾರಿ ಭೂಮಿಲಿ ನಾವೇನು ಮಾಡೋದಕ್ಕಾಗೋದಿಲ್ಲ. ಕೊಟ್ಟಿಗೆ ಅಂತಾನು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಬಟ್ ಅದು ಕೊಟ್ಟಿಗೆ ಅಂದ್ರೆ ಮನೆ ಪಕ್ಕನೇ ಅಡ್ಜೈನ್ ಇರ್ಬೇಕು. ಸ್ಪರ್ಧಾ ಜಗತ್ತನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ನಿಂತ ನಿಮ್ಮ ಮುದ್ದು ಮಗುವಿಗೊಂದು ಸುಂದರ ವಾತಾವರಣವಿರುವ ಶಾಲೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇದು ನಿಮಗಾಗಿ ಅದ್ಭುತವಾದ ಅವಕಾಶವೊಂದನ್ನ ನೀಡಿ ನಿಮ್ಮ ಮಗುವಿನ ಅಂತರಾಳದಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಜ್ಜಾಗಿ ನಿಂತಿದೆ ಹಾಸನದ ಪ್ರತಿಷ್ಠಿತ ಸಿಬಿಎಸ್ಇ ಸ್ಕೂಲ್ಗಳಲ್ಲಿ ಒಂದಾದ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವಿಶೇಷತೆಗಳು: ಶಾಂತತೆಯ ನಿಸರ್ಗದ ಮಡಿಲಿನಲ್ಲಿ ಗುರುಕುಲ ಪದ್ಧತಿಯ ಜೊತೆಗೆ ಅತ್ಯದ್ಭುತವಾದ ತಾಂತ್ರಿಕ ಮತ್ತು ವೈಜ್ಞಾನಿಕ ನೆಲೆಗಟ್ಟಿನ ದೂರದೃಷ್ಟಿಯುತವಾದ ವಿದ್ಯಾಭ್ಯಾಸ, ಪೋಷಣೆಯ ಮತ್ತು ಸುರಕ್ಷಿತ ಪರಿಸರವನ್ನ ನಮ್ಮ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯು ಒದಗಿಸುತ್ತಾ ಇದ್ದು, ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನನ್ನಾಗಿ ರೂಪಿಸುವ ಮೌಲ್ಯಯುತವಾದ ಶಿಕ್ಷಣ ಪದ್ಧತಿಯನ್ನ ಒಳಗೊಂಡಿದೆ. ಕಿಂಡರ್ಗಾರ್ಟನ್ ಮಕ್ಕಳಿಗೆ ಕೌಶಲ್ಯಯುತವಾದ ಸ್ಪೆಷಲೈಸ್ಡ್ ಪಠ್ಯದ ಜೊತೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಡ್ವಾನ್ಸ್ಡ್ ಲ್ಯಾಬ್ನ ವ್ಯವಸ್ಥೆ, ನುರಿತ ಸಿಬಿಎಸ್ಇ ಪಠ್ಯಕ್ರಮದ ಅನುಭವಿ ಅಧ್ಯಾಪಕರ ಜೊತೆಗೆ ಅತ್ಯಾಧುನಿಕ ಸ್ಮಾರ್ಟ್ ಬೋರ್ಡ್ಗಳನ್ನು ಒಳಗೊಂಡಿರುವಂತಹ ತರಗತಿಗಳ ವ್ಯವಸ್ಥೆ, ಪರಿಣಿತರಿಂದ ಹ್ಯಾಂಡ್ ರೈಟಿಂಗ್ ತರಬೇತಿ, ವಿಶೇಷ ಪರಿಣಿತರಿಂದ 8ನೇ ತರಗತಿಯಿಂದಲೇ ಎಲ್ಲಾ ಮಕ್ಕಳಿಗೆ ಸಿಇಟಿ, ನೀಟ್,
ಜೆಇಇ ಫೌಂಡೇಶನ್ ತರಗತಿಗಳು, ಜಿಪಿಎಸ್ ಸೌಲಭ್ಯದೊಂದಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ, ಹಾರ್ಸ್ ರೈಡಿಂಗ್, ಸ್ಕೇಟಿಂಗ್, ಮ್ಯೂಸಿಕ್, ಕರಾಟೆ, ಡ್ಯಾನ್ಸ್, ರೊಬೋಟಿಕ್ ಕ್ಲಾಸಸ್, ಡ್ರಾಯಿಂಗ್, ಚೆಸ್ ಮುಂತಾದ ಕ್ರೀಡೆಗಳಿಗೆ ನುರಿತ ತರಬೇತುದಾರರಿಂದ ತರಗತಿಗಳನ್ನು ನೀಡಲಾಗ್ತಾ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಇಂತಹ ಭಾಷಾವಾರು ಕಲಿಕಾ ಬೆಳವಣಿಗೆಗೆ ಹಲವಾರು ಹೊಸ ಮಾರ್ಗದರ್ಶಕ ವಿಧಾನಗಳನ್ನು ಅಳವಡಿಸಲಾಗಿದೆ. ಶಾಲಾಂಗಣದಲ್ಲಿಯೇ ಕ್ಯಾಂಟೀನ್ ಸೌಲಭ್ಯ, ಯಾವುದೇ ರೀತಿಯ ಡೊನೇಷನ್ ಇರುವುದಿಲ್ಲ. 2025-26ನೇ ಸಾಲಿನ ದಾಖಲಾತಿ ಪೂರ್ವ ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರಾರಂಭವಾಗಿದೆ. ಈಗಲೇ ನಿಮ್ಮ ಮಗುವಿನ ನೋಂದಣಿ ಮಾಡಿಸಿ. ಮಗುವಿನ ಭವಿಷ್ಯಕ್ಕೊಂದು ಭದ್ರ ಬುನಾದಿಯನ್ನ ಟೈಮ್ಸ್ ಗುರುಕುಲದೊಂದಿಗೆ ಆರಂಭಿಸಿ. ಬೆಂಗಳೂರಿನಲ್ಲಿ ಏಪ್ರಿಲ್ 5ರಂದು ಕುವೆಂಪು ಕಲಾಕ್ಷೇತ್ರದಲ್ಲಿ ಕಾವೇರಿ ನದಿ ರಕ್ಷಣಾ ಸಮಿತಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಅಧ್ಯಕ್ಷ ಎಚ್ಕೆ ರಾಮು ತಿಳಿಸಿದ್ದಾರೆ. ಹಾಸನದ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಒಂದು ದಿನದ ಕಾರ್ಯಾಗಾರ ಹಾಗೂ ವಿಚಾರ ಸಂಕಿರಣವನ್ನು ಏರ್ಪಡಿಸೋಕೆ ಈಗಾಗಲೇ ಅತಿಥಿ ಗೃಹದಲ್ಲಿ ಶಾಸಕ ಎಚ್ಪಿ ಸ್ವರೂಪ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಗೌರವಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಹಾಗೂ ಶಾಸಕರು ಭಾಗವಹಿಸಿದ್ರು ಅಂತ ಹೇಳಿದರು. ಏಪ್ರಿಲ್ 5ರಂದು ಬೆಂಗಳೂರಿನಲ್ಲಿ ನಡೆಯುವ ಕಾರ್ಯಾಗಾರಕ್ಕೆ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಚಾಲನೆಯನ್ನ ನೀಡಲಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಧರ್ಮಗುರುಗಳು ಹಾಗೂ ಗಣ್ಯರು ಉಪಸ್ಥಿತರಿರ್ತಾರೆ ಅಂತ ಹೇಳಿದರು. ಹಾಸನದಲ್ಲಿ ಬೆಳಿಗ್ಗೆ ಐಬಿ ಆವರಣದಲ್ಲಿ ಹಾಸನದ ಶಾಸಕರಾದಂಥ ಸ್ವರೂಪ್ ಪ್ರಕಾಶ್ ರವರು ಒಂದು ಸಭೆಯನ್ನು ಆಯೋಜಿಸಿ ಕಾವೇರಿ ನದಿ ರಕ್ಷಣಾ ಸಮಿತಿಯ ಬಗ್ಗೆ ದಿನಾಂಕ 5/4/2025ರಂದು ಬೆಂಗಳೂರಿನ ಕೆಂಪೇಗೌಡ ಮೆಡಿಕಲ್ ಕಾಲೇಜಿನ ರಾಜ್ಯ ವಕೀಲರ ಸಂಘದ ಆವರಣದಲ್ಲಿರ್ತಕ್ಕಂಥ ಕುವೆಂಪು ಕಲಾಕ್ಷೇತ್ರದಲ್ಲಿ ಕಾವೇರಿ ನದಿ ರಕ್ಷಣಾ ಸಮಿತಿಯ ವತಿಯಿಂದ ನ್ಯಾಯಯುತ ನೀರಿನ ಹಕ್ಕಿಗಾಗಿ ಒಂದು ದಿನದ ಕಾರ್ಯಾಗಾರ ಮತ್ತು ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ. ಸನ್ಮಾನ್ಯ ಜನಪ್ರಿಯ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ಡಿ ದೇವೇಗೌಡರ ಆಶಯಂತೆ ಹಾಗೂ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಹಾಗೂ ಭಾರತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಂಥ ಗೋಪಾಲ್ ಗೌಡ್ರು ಮತ್ತೆ ನಾಗಮೋಹನ್ ದಾಸ್ ರವರ ಎಲ್ಲ ಮಾರ್ಗದರ್ಶನದಲ್ಲಿ ಈ ಕಾವೇರಿ ನದಿ ರಕ್ಷಣಾ ಸಮಿತಿಯನ್ನ ರಚಿಸಬೇಕು ಅಂತ ಹೇಳಿ ರಚಿಸಿ ತಲಕಾವೇರಿನಲ್ಲಿ ಹೋಗಿ ಪೂಜೆಯನ್ನ ಮಾಡಿಸಿ ಕಳೆದ 8-9 ತಿಂಗಳಿಂದ ಈ ಬಗ್ಗೆ ಎಲ್ಲ ಸಂಘಟನೆಯನ್ನ ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಕಾರ್ಯಾಧ್ಯಕ್ಷರಾದ ಕೆವಿ ಯಶೋಧ ರಾಜಣ್ಣ, ಜಯ ಕರ್ನಾಟಕ ಮುಖಂಡ ಸಂಗಮ್, ವಂದೇ ಮಾತರಂ ಸಂಸ್ಥಾಪಕರಾದ ಧರ್ಮರಾಜು ಕಡಗ, ಜಗದೀಶ್, ಸುರೇಶ್ ಇತರರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯ ಅರಸೀಕೆರೆ ನಗರದ ಸರ್ವೆ ನಂಬರ್ 310/1ರ 25 ಗುಂಟೆ ಜಮೀನಿಗೆ ಸಂಬಂಧಿಸಿದಂತೆ ನಗರಸಭೆ ಹಾಗೂ ಮಾಜಿ ಶಾಸಕ ಜಿಎಸ್ ಪರಮೇಶ್ವರಪ್ಪನವರ ನಡುವೆ ವಿವಾದ ಉಂಟಾದಾಗ ಅವರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಸಲ್ಲಿಸಿದರು. ಇದರಂತೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಗರಸಭೆ ಅಧಿಕಾರಿಗಳು ಇಂದು ಸರ್ವೆ ಕಾರ್ಯ ನಡೆಸಿ 25 ಗುಂಟೆ ಜಮೀನನ್ನ ವಶಪಡಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಜಿಎಸ್ ಪರಮೇಶ್ವರಪ್ಪನವರು, ಯಾವುದೇ ಒತ್ತುವರಿಯನ್ನ ನಾವು ಮಾಡಿಲ್ಲ. 1977ರಲ್ಲೇ ನಾವು ಈ ಜಮೀನನ್ನ ಹರಾಜಿನಲ್ಲಿ ಖರೀದಿ ಮಾಡಿ ಹಣವನ್ನ ಸಹ ಕಟ್ಟಿದ್ದೇವೆ. ಆದ್ರೆ ನಮ್ಮ ಹೆಸರಿಗೆ ಖಾತೆ ಮಾಡಿಸ್ಕೊಂಡಿರಲಿಲ್ಲ. ಆದ್ರಿಂದ ಇಷ್ಟೆಲ್ಲಾ ವಿವಾದವಾಗಿದೆ. ಮುಂದೆ ಈ ವಿಷಯದ ಬಗ್ಗೆ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಗರಸಭೆ ವ್ಯಾಪ್ತಿಯ ಸಿದ್ದಪ್ಪ ನಗರದಲ್ಲಿ ಏನು ನಗರಸಭೆಯ 25 ಗುಂಟೆ ಜಮೀನು ಈ ಹಿಂದೆ ಕೆಲವರು ವಶ ಮಾಡಿಕೊಂಡಿದ್ರು. ಆ ವಶನ ಇವತ್ತು ತೆರವುಗೊಳಿಸಿ ನಾವು ಈ ದಿನ ನಗರಸಭೆ ವಶಕ್ಕೆ ಪಡಿತಾ ಇದ್ದೀವಿ. ಮೊನ್ನೆ ಹೈಕೋರ್ಟ್ನಲ್ಲಿ ಅವರು ದಾವೆಯನ್ನು ಸಲ್ಲಿಸಿದ್ರು. ಆ 2 ದಾವೆಗಳು ಅವ್ರಿಗೆ ಅಗೇನ್ಸ್ಟ್ ಆಗಿ ಆರ್ಡರ್ ಆಗಿರೋದ್ರಿಂದ ನಾವು ಈ ದಿನ ಏನು ಸರ್ವೆ ನಂಬರ್ 310/1ರಲ್ಲಿ ಏನು 25 ಗುಂಟೆ ಜಾಗ ಇದೆ, ಆ ಜಾಗನ ನಗರಸಭೆಗೆ ಈ ದಿನ ಹಸ್ತಾಂತರ ಮಾಡಿ ನಾವು ನಗರಸಭೆ ಸೊತ್ತು ಯಾವುದೋ ಅತಿಕ್ರಮಣ ಪ್ರವೇಶನ ನಿರ್ಬಂಧಿಸಿದೆ ಅಂತ ಬೋರ್ಡ್ನ ಸಹ ಈ ದಿನ ಹಾಕ್ತಾ ಇದ್ದೀವಿ. ಎಷ್ಟು ಗುಂಟೆ ಸರ್? 25 ಗುಂಟೆ ಆಪ್ಷನಲ್ಲಿ ತಗೊಂಡಿದ್ದೀವಿ ನಾವು ಜಾಗನ. 3,150 ರೂಪಾಯಿ ಕೊಟ್ಟು ಆಕ್ಷನ್ ಆಗಿದೆ ಈ ಭಾಗದಲ್ಲಿ. ಆಮೇಲೆ ಅದನ್ನು ದುಡ್ಡು ಕಟ್ಟಿದ್ದೀವಿ. ಇವರು ಒಪ್ಕೊಂಡಿದ್ದಾರೆ, ಪೊಸಿಷನ್ಲಿದ್ದಾರೆ. 3,150 ರೂಪಾಯಿ ಕಟ್ಟಿದ್ದಾರೆ. 72ರಲ್ಲಿ ಕಟ್ಟಿದ್ದ ಇವರು ಒಪ್ಕೊಂಡಿದ್ದಾರೆ. ಏನು ಕ್ವಶನ್ನು, ನಾವು ದುಡ್ಡು ಕಟ್ಟಿ ಬಿಟ್ವಿ, ಬಟ್ ಖಾತೆ ಕೇಳಲಿಲ್ಲ. ಅದಕ್ಕೆ ಡಿಲೇ ಆಗಿ ಕೋರ್ಟಲ್ಲಿ ಡಿಸ್ಮಿಸ್ ಆಗಿದೆ. ಗೊತ್ತಾ, ಇದು ಪೊಸಿಷನ್ ನಗರಸಭೆ ಅಂತಲ್ಲ, ಪ್ರಾಣ ಒಳಗಿದೆ. ನಾವು ಖಾತೆ ಮಾಡಿಕೊಟ್ಟಿದ್ರೆ ನಮ್ಗೆ ಪ್ರಶ್ನೆ ಬರ್ತಿರ್ಲಿಲ್ಲ.
ಇಲ್ಲಿ ಬಿಡಿ, ಇದು ಕಾನೂನು ಹೋರಾಟ. ಬೇಲೂರಿನ ಚನ್ನಕೇಶ್ವರ ದೇಗುಲದ ಬಳಿಯ ಶಿಥಿಲಗೊಂಡ ಮಂಟಪ ಮತ್ತು ಪಾಠಶಾಲೆ ಕುರಿತಾಗಿ ಶಾಸಕ ಎಚ್.ಕೆ. ಸುರೇಶ್ ಪುರಾತತ್ವ ಇಲಾಖೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬೇಲೂರಿನಲ್ಲಿ ಏಪ್ರಿಲ್ 2ರಿಂದ 15ರವರೆಗೆ ನಡೆಯುವ ಬ್ರಹ್ಮ ರಥೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಜಾತ್ರೆಯಲ್ಲಿ ಅದ್ದೂರಿಯಾಗಿ ಆಯೋಜಿಸಲು ಅಭಿಪ್ರಾಯಪಟ್ಟರು. ಪುರಸಭಾಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಬೇಲೂರಿನಲ್ಲಿ ಚನ್ನಕೇಶ್ವರ ಸ್ವಾಮಿ ಜಾತ್ರೆ ವೈಭೋಗದಿಂದ ಹಮ್ಮಿಕೊಳ್ಳೋಕೆ ಸಭೆಯಲ್ಲಿ ಅನೇಕ ಕಾರ್ಯಕ್ರಮಗಳ ಆಯೋಜನೆ ಮತ್ತು ದಾನಿಗಳ ಸಹಕಾರ ಅಗತ್ಯವಿದೆ ಅಂತ ಶಾಸಕ ಎಚ್.ಕೆ. ಸುರೇಶ್ ಹಾಗೂ ದೇಗುಲ ಆಡಳಿತಾಧಿಕಾರಿ ಕೆಟಿ ಶಾಂತಲಾ ಹೇಳಿದರು. ಎಲ್ಲರ ಸಹಕಾರದಿಂದ ಭಗವಂತ ಇರ್ತಾನೆ. ಅದ್ರ ಭಕ್ತರುಗಳಿಲ್ಲ ಅಂದ್ರೆ ಭಗವಂತನ ಬೆಲೆ ಇಲ್ಲ. ಭಕ್ತರಿದ್ದಾರೆ ಅಂದ್ರೆ ಭಗವಂತ ಬೇಕು. ಎರಡನ್ನೂ ಸಮತೋಲವನ್ನು ಮಾಡಿಕೊಂಡು ಪರಂಪರೆಯನ್ನು ಉಳಿಸ್ಕೊಂಡು ಈ ಒಂದು ಬೇಲೂರಿನ ಇತಿಹಾಸವನ್ನು ಸುಮಾರು ಬಹುಶಃ ಮೊನ್ನೆ ಹೇಳ್ತಾ ಇದ್ದ ನನಗೆ 908 ವರ್ಷ ಆಯಿತು ಅಂತಕ್ಕಂಥದ್ದನ್ನು. ಈಗಾಗಲೇ ಮೊನ್ನೆಗೆ 908 ವರ್ಷದ ಇತಿಹಾಸದಲ್ಲಿ ಇದ್ದೀವಿ. ದಯವಿಟ್ಟು ಪತ್ರಕರ್ತರ ಆದಿಯಾಗಿ ನಮ್ಮ ಸಂಘ ಸಂಸ್ಥೆಯವರು, ವಿವಿಧ ಸಂಘಟನೆಗಳು ಎಲ್ಲರೂ ಸಹ ಇದ್ದೀರಾ. ತಮ್ಮ ಮಾರ್ಗದರ್ಶನವನ್ನು ತಾವು ಕೊಡಿ. ಒಂದೊಂದೇ ವಾಕ್ಯದಲ್ಲಿ ಕೊಟ್ಟರೆ ತುಂಬ ಉತ್ತಮ. ಪೂರ್ವಭಾವಿ ಸಭೆಯಲ್ಲಿ ದೇಗುಲ ಆಡಳಿತಾಧಿಕಾರಿ ಕೆಟಿ ಶಾಂತಲಾ, ತಹಶೀಲ್ದಾರ್ ಎಂ ಮಮತಾ, ಸಿಪಿಐ ರೇವಣ್ಣ, ಉಪಾಧ್ಯಕ್ಷೆ ಉಷಾ ಸತೀಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಅರಸೀಕೆರೆಯ ಕಣಕಟ್ಟಹಳ್ಳಿಯಲ್ಲಿ ವೃದ್ಧೆಯೊಬ್ಬಳು ಡಿಸಿ ಕಚೇರಿಯ ಮುಂದೆ ತಹಸೀಲ್ದಾರರ ಬಳಿ ತನ್ನ ಜಮೀನನ್ನ ಉಳಿಸಿಕೊಡುವುದಾಗಿ ಮನವಿಯನ್ನ ಮಾಡಿದ್ರು. ಕಣಕಟ್ಟೆಹಳ್ಳಿ ಗ್ರಾಮದ ವೃದ್ಧೆ ನಂಜುಂಡಮ್ಮ ಆಸ್ತಿ ಹಲ್ಲೋಲ ಮಾಡಲು ತಮ್ಮನ್ನ ಗ್ರಾಮದಿಂದ ಹೊರಬಯಲು ಬದ್ಧಗೊಳಿಸಿರುವವರು ದೂರು ನೀಡಿದ್ರು. ಅವರು ತಮ್ಮ ಮೇಲೆ ಹಿಂಸೆ, ಬೆದರಿಕೆ ಮತ್ತು ಜಮೀನಿನ ಮೇಲೆ ಸಾಲ ಹಾಕಿದ ಬಗ್ಗೆ ದೂರವಿಸಿದರು. 2025ರ ಜನವರಿ 30ರಂದು ತಮ್ಮ ಆಡು ದನಗಳನ್ನ ಕದ್ದು ಹೊಡೆದಿದ್ದರಲ್ಲದೆ ಇತ್ತೀಚೆಗೆ ಆಸಿಡ್ ದಾಳಿ ಹಾಗೂ ದೈಹಿಕ ಹಲ್ಲೆಗಳಿಗೆ ಒಳಪಟ್ಟಿದ್ದಾರೆ. ನೀರಿಲ್ಲ ಅಂತ ನಾನು ನಿಮಗೆ ಹೇಳಿ ಬಂದಲ್ಲ. ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ, ಲೈಟ್ ಇಲ್ಲ. 30 ವರ್ಷದಿಂದ ಮಗನು ಮಗು ಇಲ್ಲ. ಈ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಮಾಡಿದ ಅವರು ತಮ್ಮ ಜಮೀನನ್ನ ಮರಳಿ ಪಡೆಯೋಕೆ ಹಾಗೂ ನ್ಯಾಯ ದೊರಕಿಸಿಕೊಡೋಕೆ ಸಹಾಯವನ್ನ ಕೇಳಿದ್ರು. ಹಾಸನದ ಆರ್ಸಿ ರಸ್ತೆಯ ಹೋಟೆಲ್ ಒಂದರಲ್ಲಿ ಅಟಲ್ ವಿರಸತ್ ಕಾರ್ಯಕ್ರಮದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಹಿರಿಯರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಾಬ್ದಿ ಸಹ ಸಂಚಾಲಕ ಪಣೀಶ್ ಮಾತನಾಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ವ್ಯಕ್ತಿತ್ವ ಮತ್ತು ಹೋರಾಟಗಳನ್ನ ಗೌರವಿಸುವ ಕಾರ್ಯಕ್ರಮವನ್ನ ನಾವು ಆಯೋಜಿಸಿದ್ದೇವೆ ಅಂತ ಹೇಳಿದ್ರು. 26,000 ಬೂತ್ಗಳಲ್ಲಿ ಅಟಲ್ಜಿಯವರ ಸ್ಮರಣೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ. ಜನವರಿ 14ರಿಂದ ಫೆಬ್ರವರಿ 14ರವರೆಗೆ ಇಡೀ ದೇಶಾದ್ಯಂತ ಅಟಲ್ಜಿಯವರ ಸ್ಮೃತಿ ಸಂಕಲನ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಟಲ್ಜಿಯವರು ಎಲ್ಲೆಲ್ಲಿಗೆ ಬಂದಿದ್ದರು, ಅವರ ಹೋರಾಟಗಳು, ಸಂಘಟನಾತ್ಮಕ ಚಟುವಟಿಕೆಗಳು, ಅವರ ವ್ಯಕ್ತಿತ್ವ, ಅವರ ಒಡನಾಟ, ಅವರ ಸಂಪರ್ಕಕ್ಕೆ ಬಂದಂತ ವ್ಯಕ್ತಿಗಳು. ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ವಾಜಪೇಯಿ ಕಾಲದಿಂದ ಹೋರಾಟ ಮಾಡಿದ ಹಲವಾರು ಜನರು ನಮ್ಮ ಸಕಲೇಶಪುರ ಮತ್ತು ಜಿಲ್ಲೆಯಲ್ಲಿದ್ದಾರೆ. ಇದಕ್ಕೆ ನಮ್ಮ ಹೆಮ್ಮೆ ಅಂತ ಹೇಳಿದ್ರು. ಈ ಒಂದು ಸುಸಂದರ್ಭದಲ್ಲಿ ನಾನು ಕೂಡ ಶಾಸಕನಾಗಿದ್ದೀನಿ. ನಾನು ಒಬ್ಬ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಸಕಲೇಶಪುರದಿಂದ ಅತಿ ಹೆಚ್ಚಿನ ಈ ಭಾಗದ ಸನ್ಮಾನವನ್ನು ಮಾಡಿಸಬೇಕು. ಯಾಕೆಂದ್ರೆ ನಮ್ಮ ಸಕಲೇಶಪುರ ಭಾಗದಲ್ಲಿ ವಾಜಪೇಯಿಯವರ ಕಾಲದಿಂದ ಹೋರಾಟ ಮಾಡಿರ್ತಕ್ಕಂಥರು ಹಲವಾರು ನಮ್ಮ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ. ಹಾಸನ ಜಿಲ್ಲೆಗೆ ವಿಶೇಷವಾದ ಸ್ಥಾನಮಾನ ಇದೆ ಭಾರತೀಯ ಜನತಾ ಪಾರ್ಟಿ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಹುಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ಬಿಜೆಪಿ ಸಂಘಟನಾ ಪರ್ವ ಜಿಲ್ಲಾ ಸಂಚಾಲಕ ರಾಜಕುಮಾರ್ ಇತರರು ಉಪಸ್ಥಿತರಿದ್ದರು. ಕಾಡಾನೆಗಳ ಪತ್ತೆ ಹಾಗೂ ಅವುಗಳ ಚಲನವಲನದ ಮಾಹಿತಿ ಪಡೆಯೋಕೆ ಕಾಡಾನೆಗೆ ರೇಡಿಯೋ ಕಾಲರ್ ಅಳವಡಿಕೆಗೆ ಅರಣ್ಯ ಇಲಾಖೆ ಮುಂದಾಗಿದ್ದು, ಬೇಲೂರು ತಾಲೂಕು ಬ್ಯಾದನಿ ಗ್ರಾಮದಲ್ಲಿ ಭುವನೇಶ್ವರಿ ಗುಂಪಿನ ಕಾಡಾನೆಗೆ ರೇಡಿಯೋ ಕಾಲರ್ ಅಳವಡಿಕೆ ಯಶಸ್ವಿಯಾಗಿದೆ. ಮೊದಲ ದಿನವಾದ ಬುಧವಾರ ಕಾರ್ಯಾಚರಣೆ ವಿಫಲವಾಗಿತ್ತು. ಇಂದು 2ನೇ ದಿನದ ಕಾರ್ಯಾಚರಣೆಯಲ್ಲಿ 7 ಕುಮ್ಮಿ ಕಾಡಾನೆಗಳನ್ನು ಬಳಸಿಕೊಂಡು ರೇಡಿಯೋ ಕಾಲರ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಡಾಕ್ಟರ್ ರಮೇಶ್ ನೇತೃತ್ವದ ತಂಡ ಕಾಡಾನೆಗೆ ಅರವಳಿಕೆ ಮದ್ದು ನೀಡಿ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗ ಇಟಿಎಫ್ ಸಿಬ್ಬಂದಿಗಳ ಸಹಯೋಗದಲ್ಲಿ ರೇಡಿಯೋ ಕಾಲರ್ ಅನ್ನು ಅಳವಡಿಸಲಾಯಿತು. ಸ್ಥಳೀಯರು ಸಾರ್ವಜನಿಕರಿಗೆ ಕಾಡಾನೆಗಳ ಲೊಕೇಶನ್ ತಿಳಿಸೋಕೆ ರೇಡಿಯೋ ಕಾಲರ್ ಅಳವಡಿಕೆ ಕಾರ್ಯ ಹಮ್ಮಿಕೊಂಡಿದೆ.
ಕೊನೆಯಲ್ಲಿ ಮತ್ತು ಹಾಸನದಲ್ಲಿ ಪೊಲೀಸರ ಭರ್ಜರಿ ಬೇಟೆ, ಮಾದಕ ವಸ್ತು ಜೊತೆ 5 ಜನರ ಬಂಧನ, ಸಾರ್ವಜನಿಕರ ಶ್ಲಾಘನೆ. ಹಾಸನದ ಕೊರವಂಗಲ ಸುತ್ತಮುತ್ತಲಿನ ಜಮೀನು ಸಮಸ್ಯೆ ಬಗೆಹರಿಸುವಂತೆ ಶ್ರೀರಾಮೇಶ್ವರ ರೈತ ಮಿತ್ರ ಕ್ಷೇಮಾಭಿವೃದ್ಧಿ ಸಂಘದ ರೈತರ ಮನವಿ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ, 18 ಶಾಸಕರ ಅಮಾನತು ವಾಪಸ್ಸಿಗೆ ಮನವಿ.